ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೆಳಗ್ಗೆನೇ ರೆಡಿಯಾಗಿದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ? ಸೊ ಹೌದು, ಬೆಳಗ್ಗೆನೇ ರೆಡಿಯಾಗಿದ್ದೀನಿ. ಇದು ಬಂದು ಥರ್ಸ್ಡೇ ಮಾರ್ನಿಂಗ್ ವ್ಲಾಗು. ನೀವು ನೋಡ್ತಾ ಇರ್ಬೋದು. ಬೆಳಗ್ಗೆನೇ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗನೆ ರೆಡಿಯಾಗಿದ್ವಿ. ಸೊ ಒಂದು ಸ್ವಲ್ಪ ಕೆಲಸ ಇತ್ತು. ನನ್ನ ಫ್ರೆಂಡ್ ಕೂಡ ಬರ್ತಾಯಿದ್ಲು. ಸೊ ಅದಕ್ಕೋಸ್ಕರನೇ ಹೋಗೋಣ ಅಂತ ಹೇಳಿಬಿಟ್ಟು ಬೇಗನೆ ರೆಡಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕ್ವಿಕ್ಕಾಗಿ ಪಾಸ್ತಾನ ಮಾಡಿಕೊಂಡು ಸೊ ರೆಡಿಯಾಗಿದ್ವಿ. ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ, ನೀವು ನೋಡ್ತಾ ಇರ್ಬೋದು. ಸೊ ಟಿ ವಿಯಲ್ಲಿ ಸಾಂಗ್ ಹಾಕಿದ್ದೆ. ಸೊ ಅದಕ್ಕೋಸ್ಕರನೇ ಆ ಟಿ ವಿನ ನೋಡ್ಕೊತಾ ಇದ್ದ. ನೀವು ನೋಡ್ತಾ ಇರ್ಬೋದು, ಅವನು ಆ ಡ್ಯಾನ್ಸ್ ಆಡೋಕ್ಕೋಸ್ಕರ. ಸೊ ನೋಡಿದ್ರಲ್ವ, ಡ್ಯಾನ್ಸ್ ಮಾಡೋಕ್ಕೋಸ್ಕರ ನಿಂತ್ಕೊಂಡಿದ್ದ. ಆಮೇಲೆ ನಮ್ಮ ಮನೆಯವ್ರಿಗೆ ನಾನು ನನ್ನ ಮಗನ್ನ ನಮ್ಮ ಮನೆಯವ್ರ ಆಫೀಸಿಗೆ ಕಳಿಸಿದ್ದೆ. ಯಾಕಂದರೆ ಅವನು ಅಲ್ಲಿ ಓಡಾಡೋಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೋಸ್ಕರನೇ ಹೋಗಿದ್ದೆ. ನಮ್ಮ ಮನೆಯವರು ಅವನಿಗೆ ಆಫೀಸಿಗೆ ಕರ್ಕೊಂಡು ಹೋದರು. ನೀವು ನೋಡ್ತಾ ಇರ್ಬೋದು, ಅವ್ನು ನಮ್ಮ ಮನೆಯವ್ರ ಜೊತೆ ಹೋಗ್ತಾ ಇದ್ದಾನೆ. ಸೊ ಅವರು ಕೂಡ ಹೊರಟರು. ಸೊ ಇನ್ನು ನಾನು ಕೂಡ ಹೊರಡಬೇಕಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಮೇಲೆ ಬಂದು ಸೊ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ಟು ನಾಷ್ಟ ತಿಂದಿದ್ದು ಎಲ್ಲ ಪ್ಲೇಟೆಲ್ಲ ತೊಳೆದ್ಬಿಟ್ಟು ಸೊ ಮತ್ತೆ ರೆಡಿ ಆದಮೇಲೆ ಸೊ ನಾನು ಹಾಗೆ ಓಲಾ ಕೂಡ ಬುಕ್ ಮಾಡಿದೆ. ಸೊ ಓಲಾಲ್ಲೇ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಓಲಾ ಕೂಡ ಬುಕ್ ಮಾಡಾಯಿತು. ಸೊ ಓಲಾ ಕೂಡ ಬರ್ತಾ ಇದೆ ಅಂತ ಹೇಳಿದ ತಕ್ಷಣವೇ ನಾನು ಕೂಡ ಡೋರೆಲ್ಲ ಲಾಕ್ ಹಾಕಿಬಿಟ್ಟು ಬಂದಾಯಿತು. ಸೊ ನೀವು ನೋಡ್ತಾ ಇರ್ಬೋದು, ಓಲಾ ಕೂಡ ಬಂತು. ನಾನು ಹೋಗ್ತಾ ಇರೋದು ನಮ್ಮ ಫ್ರೆಂಡ್ ಮೀಟ್ ಮಾಡೋದಕ್ಕೆ. ಹಾಗೆ ನಾವು ಕಾಲೇಜಿಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೋಸ್ಕರನೇ ಹೋಗ್ತಾ ಇದ್ವಿ. 4.5 ವರ್ಷ ಆದಮೇಲೆ ನಾನು ಮತ್ತೆ ನನ್ನ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಏನೋ ಒಂಥರ ಎಕ್ಸೈಟ್ಮೆಂಟ್ ಇತ್ತು, ಹಾಗೆ ಒಂಥರ ಫೀಲಿಂಗ್ ಇತ್ತು. ಸೊ ಹಳೆ ನೆನಪುಗಳೆಲ್ಲ ಬರ್ತಾ ಇತ್ತು. ಸೊ ಯಾರ್ಯಾರಿಗೆ ಆ ಥರ ನೆನಪು ಬರುತ್ತೆ ಕಾಲೇಜ್ ಹತ್ರ ಹೋದಾಗ ಅಥವಾ ಕಾಲೇಜಿಗೆ ಹೋದಾಗ ನಾವು ಆಟ ಆಡಿರೋದು, ಸೊ ಮಾತಾಡಿರೋದು, ನಮ್ಮ ಕಷ್ಟ ಸುಖ ದುಃಖ ಪ್ರತಿಯೊಂದೂ ನೆನಪಾಗ್ತಾನೇ ಇತ್ತು. ನನ್ನ ಕಾಲೇಜ್ ಮುಟ್ಟೋವರೆಗೂ ನನಗೊಂಥರ ಭಯ ಆಗ್ತಾಯಿತ್ತು. ಸೊ ಯಾಕಂತ ಗೊತ್ತಿಲ್ಲ, ತುಂಬ ದಿವಸಗಳೇ ಆಗಿತ್ತು ಕಾಲೇಜ್ ಹತ್ರ ಹೋಗಿ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ. ಸೊ ನಾನು ಒಬ್ಬಳು ಫ್ರೆಂಡ್ ಮಾತ್ರ ಬರ್ತಾಯಿದ್ಲು. ಸೊ ಅದಕ್ಕೋಸ್ಕರನೇ ಸೊ ಅವಳು ಬರ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಈ ಕಡೆಯಿಂದ ಓಲಲ್ಲಿ ಹೋದೆ. ಸೊ ಅವಳು ಕೂಡ ಆ ಕಡೆಯಿಂದ ಬಸ್ಸಿಂದ ಬರ್ತಾಯಿದ್ಲು. ಸೊ ಅವಳು ಬರೋಷ್ಟರಲ್ಲಿ ನಾನೇ ಹೋಗಿ ಫಸ್ಟ್ ರೀಚ್ ಆಗಿದ್ದು. ಸೊ ಅವಳು ಕೂಡ ಬಂದಳು. ಬರೋವರೆಗೂ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ ಅಲ್ಲೇ ಕುತ್ಕೊಂಡು. ನೀವು ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದೀನಿ. ಕಾಲೇಜ್ ಹತ್ರ ಬಂದಾಗೆಲ್ಲ ನನಗೆ ತುಂಬಾ ಭಯ ಫೀಲ್ ಆಗ್ತಾಯಿತ್ತು. ಏನೋ ಒಂಥರ ಫೀಲ್ ಅಂತ ಹೇಳ್ತಾರಲ್ವ. ಸೊ ಕಾಲೇಜ್ ಡೇಸು ಓದಿರೋರಿಗೆ ಫೀಲ್ ಆಗುತ್ತೆ ಯಾವ ಥರ ಇತ್ತು ಕಾಲೇಜ್ ಡೇಸ್ ಅಂತ. ಸೊ ನನಗೂ ಕೂಡ ಸೇಮ್ ಅದೇ ರೀತಿ ಆಗ್ತಾಯಿತ್ತು. ನಾನು ಕೂಡ ಓಲೋಯಿಂದ ಇಳಿದು ಸೊ ನಾನು ಹೋಗಿ ಒಂದು ನಂದಿನಿ ಅಲ್ಲಿ ಕುತ್ಕೊಂಡೆ. ಅದಾದಮೇಲೆ ನನ್ನ ಫ್ರೆಂಡ್ ಕೂಡ ಬಂದಳು. ಸೊ ನೋಡಿ ತುಂಬಾ ಖುಷಿ ಆಯಿತು. ಒಂದು 4 ಇಯರ್ಸಲ್ಲಿ ನಾನು ಒಂದು 4 ಟೈಮ್ಸ್ ನೋಡಿದಿರ್ಬೋದು ಅಷ್ಟೇ. ಸೊ ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಟೈಮಲ್ಲೂ ನನಗೆ ದುಃಖ ಆದಾಗ, ಅಳು ಬಂದಾಗ, ಕಷ್ಟ ಆದಾಗ ಪ್ರತಿಯೊಂದಕ್ಕೂ ನನಗೆ ನನ್ನ ಫ್ರೆಂಡ್ ಇದ್ಲು. ಸೊ ಕಾಲೇಜಲ್ಲೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಅಲ್ಲೇ ನಂದಿನಿ ಗ್ಯಾಲಕ್ಸಿಗೆ. ಸೊ ಅವನೊಂದು ಬಾದಾಮ್ ಮಿಲ್ಕು ತಿಂದ್ಬಿಟ್ಟು ನನ್ನ ಮಗನಿಗೂ ಅವಳು ಒಂದು ಚಾಕ್ಲೇಟ್ ಬಾಕ್ಸ್ ಕೂಡ ಕೊಟ್ಟಳು. ಸೊ ಅದನ್ನೆಲ್ಲ ತೊಗೊಂಡು ಸೊ ಇಬ್ಬರು ಮಾತಾಡ್ಕೊಂಡ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾನು ಹೊರಟೆ. ಸೊ ನನ್ನ ಫ್ರೆಂಡ್ ಕೂಡ ಹೊರಟಳು. ಸೊ ಅದಾದಮೇಲೆ ನಾನು ಇಲ್ಲಿಂದ ಹೋಗಿದ್ದು ನಮ್ಮ ಮನೆಯವ್ರ ಆಫೀಸ್ ಹತ್ರ. ಯಾಕಂದರೆ ನನ್ನ ಮಗ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರಲ್ವ. ಸೊ ಅದಕ್ಕೋಸ್ಕರನೇ ಅಲ್ಲಿಗೆ ಹೋದೆ. ಸೊ ನೀವು ನೋಡ್ತಾ ಇರ್ಬೋದು, ಬಿಸಿಲು ಮಾತ್ರ ತುಂಬಾ ಇತ್ತು. ತುಂಬ ದಾಹ ಬೇರೆ ಆಗ್ತಾಯಿತ್ತು. ಬಟ್ ಜ್ಯೂಸ್ ಕುಡಿದ್ವಿ, ಆದರೂ ಕೂಡ ದಾಹ ತೀರ್ತಾನೆ ಇರಲಿಲ್ಲ. ಏನೋ ಒಂಥರ ಫೀಲ್ ಆಗ್ತಾಯಿತ್ತು. ಕಾಲೇಜ್ಗೆ ಹೋಗಿ ಬಂದಾದಮೇಲೆ ಮತ್ತೆ ಕಾಲೇಜ್ ಲೈಫು ಹಿಂತಿರುಗಿ ರೀಕ್ಯಾಪ್ ಮಾಡ್ಕೊಂಡಂಗೆ ಆಗ್ತಾಯಿತ್ತು. ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸೊ ನಮಗೆ ಹತ್ತಿರ ಇರೋರು ಒಂದು ಸಲ ನಮ್ಮನ್ನು ಒಂದು 2 ಅವರ್ಸ್ ನಮಗೋಸ್ಕರ ಒಂದು ಟೈಮ್ ಕೊಟ್ಟರೆ ಯಾವ ಥರ ಫೀಲ್ ಆಗುತ್ತಲ್ವ. ಸೊ ನನ್ನ ಫ್ರೆಂಡ್ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿಯಾಯಿತು. ಸೊ ಅವಳು ಇನ್ನೂ ವರ್ಕ್ ಮಾಡ್ತಿದ್ದಾಳೆ. ಸೊ ಖುಷಿಯಾಯಿತು ನೋಡಿ. ಆಮೇಲೆ ಅವಳು ಕೊಟ್ಟಿರೋ ಚಾಕ್ಲೇಟ್ ಬಾಕ್ಸ್ನ ನನ್ನ ಮಗನಿಗೆ ತಂದು ತೋರಿಸ್ತಾ ಇದ್ದೆ. ಸೊ ನೋಡ್ತಾ ಇದ್ದೀರ ನೀವು ಯಾವ ರೀತಿ ಓಪನ್ ಮಾಡಿ ತಗೋತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಯಿತು ಅವನಿಗೆ. ಸೊ ಅದಾದಮೇಲೆ ನಾವು ಕೂಡ ಆಫೀಸಿಂದ ಹೊರಟ್ವಿ. ನಮ್ಮ ಮನೆಯವರೇ ಬನ್ನಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಬಂದರು. ಅಲ್ಲಿಂದ ನಾವು ಬಂದಿದ್ದು ಸಂಭ್ರಮ್ ಆಫೀಸ್ ಹತ್ರ. ಸೊ ನಮ್ಮ ಮನೆಯವ್ರದ್ದು ಏನೋ ಪರ್ಸ್ನಲ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆ ಹತ್ರನೇ ಇರೋದು.
ಸಂಭ್ರಮ್ ಆಫೀಸ್ ಹತ್ರ ಬಂದಾಯಿತು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಅಲ್ಲೊಂದು ಮಿರರ್ ಇತ್ತು. ಆಮೇಲೆ ಅಲ್ಲಿರೋ ಆಫೀಸಲ್ಲಿ ಸರು ನನ್ನ ಮಗನಿಗೆ ಒಂದು 2 ಚಾಕ್ಲೇಟ್ಸ್ನ ಕೊಟ್ಟರು. ಅವ್ನು ಯೇ ಅಂತ ಜೋಶಲ್ಲಿ ಕೂಗಾಡ್ತಾ ಇದ್ದ. ಸೊ ಅದಾದಮೇಲೆ ನಾವು ಬಂದಿದ್ದು ಮನೆಗೆ. ಫೈನಲಿ ಮನೆಗೆ ಬಂದಾಯಿತು. ಸೊ ಅವಾಗ ಟೈಮ್ ಬಂದು ಒಂದು 4:30 ಆಗಿತ್ತು ಅಂತಲೇ ಹೇಳ್ಬೋದು ಮನೆಗೆ ಬರೋಷ್ಟರಲ್ಲಿ. ಸೊ ಮತ್ತೆ ಚಾಕ್ಲೇಟ್ಸ್ ನನ್ನ ಫ್ರೆಂಡ್ ಕೊಟ್ಟಿರೋದನ್ನ ಚಾಕ್ಲೇಟ್ಸ್ನ ಮತ್ತೆ ತಗೋತಾ ಇದ್ದಾನೆ ನನ್ನ ಮಗ. ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಓಪನ್ ಮಾಡ್ತಾನೆ. ಬ್ಯಾಗ್ ಕೊಡು ಬ್ಯಾಗ್ ಕೊಡು ಅಂತ ಹಠ ಮಾಡ್ತಾ ಇದ್ದ. ಸೊ ನೋಡಿ ಅವನೇ ಬ್ಯಾಗ್ ತೊಗೊಂಡು ಈಗ ಅವನೇ ಓಪನ್ ಮಾಡ್ತಾನೆ. ಸೊ ನೀವು ನೋಡ್ತಾ ಇರ್ಬೋದು ಆ ಚಾಕ್ಲೇಟ್ಸ್ನ ಯಾವ ರೀತಿ ಓಪನ್ ಮಾಡಿ. ಸೊ ಅದು ಖಾಲಿ ಆಗೋವರೆಗೂ ಹಾರ್ಟ್ ಶೇಪ್ದು ಕೊಡು, ಸ್ಟಾರ್ ಶೇಪ್ದು ಕೊಡು ಅಂತ ತುಂಬಾ ಹಠ ಮಾಡ್ತಾ ಇದ್ದ. ಸೊ ಅದಾದಮೇಲೆ ಬಾಕ್ಸ್ ಅವನಿಗೆ ಕೊಟ್ಟೆ, ಓಪನ್ ಮಾಡ್ಕೊಂಡ. ಓಪನ್ ಮಾಡಿದ್ಮೇಲೆ ಮಿರರ್ ಹತ್ರ ಹೋಗಿ ಏನು ಹೇಳ್ತಿದ್ದಾನೆ ಕೇಳಿಸ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.